ಸೆಕೆಂಡ್. ಜನ ಪ್ರೀತಿಯಿಂದ ಕರೆದಾಗ ಹೋಗೋದಕ್ಕಾಗತ್ತೋ ಇವು ಬೇರೆ ಬೇರೆ ಕಾರ್ಯಕ್ರಮ, ಬೇರೆ ಬೇರೆ ಪ್ರವಾಸದ ಕಾರ್ಯಕ್ರಮಗಳ ಮಧ್ಯೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿಗೆ ಬಂದ ಮೇಲೆ ಅನ್ನಿಸ್ತು ಈ ಕಾರ್ಯಕ್ರಮ ಮಿಸ್ ಮಾಡ್ಕೊಂಡಿದ್ರೆ ಜೀವನದ ಎಂಥ ದೌರ್ಭಾಗ್ಯ ಆಗ್ತಿರ್ತದೆ. ಜೀವನದಲ್ಲಿ ಏನೋ ದೊಡ್ಡದೊಂದನ್ನು ಕಳ್ಕೊಂಡಂಗೆ ಆಗ್ತಿತ್ತು. ಎಷ್ಟು ವಿಜೃಂಭಣೆಯೊಂದಿಗೆ ಜರುಗ್ತಾ ಇರುವ ಪಂಚಕಲ್ಯಾಣದ ರಾಜ್ಯಾಭಿಷೇಕದ ದಿನ, ವಿಜೃಂಭಣೆಯಿಂದ ಜರುಗ್ತಾ ಇರುವಂಥ ಪಂಚಕಲ್ಯಾಣ ಆವಾಜು ಅರಮನೆಗೆ ಬರೋದಿಲ್ಲ ಸರ್. ರಾಜ್ಯಾಭಿಷೇಕ ಅದು ನನಗಿಲ್ಲಿರುವ ಸೌಭಾಗ್ಯ. ಇದು ಏನೋ ಪೂರ್ವಜನ್ಮದ ಸುಕೃತ, ಪೂರ್ವಜನ್ಮದ ಪುಣ್ಯ ಅಂತಾರಲ್ಲ, ಆ ರೀತಿಯ ಭಾವನೆ ಬಂದಿಲ್ಲಿ ಬಂದ ಮೇಲೆ ಅಕ್ಕಪಕ್ಕದ ಗ್ರಾಮಗಳ ಮತ್ತು ಅಲಗೂರಿನ ಎಲ್ಲ ಜೈನ ಬಂಧುಗಳಿಗೆ ಅಭಿನಂದನೆಗಳು. ಇಂಥದ್ದೊಂದು ಅತ್ಯದ್ಭುತವಾದ ಪಂಚಕಲ್ಯಾಣ ಮಹೋತ್ಸವ ಈ ಊರಿನಲ್ಲಿ ಆಗ್ತಾ ಇದೆ. ಮುಂದೆ ಒಂದು 100 ವರ್ಷ ಹೋದರೂ ಜನ ಇದ್ರ ಬಗ್ಗೆ ಮಾತಾಡಕತ್ತಾರೆ, ಹೀಗೊಂದು ಕಾರ್ಯಕ್ರಮ ಆಗಿತ್ತು ಈ ಊರಲ್ಲಿ ಅಂತ. ಅಂಥದ್ದೊಂದು ಕಾರ್ಯಕ್ರಮವನ್ನು ನೀವು ಮಾಡಿ ತೋರಿಸಿದ್ದೀರಿ. ಒಂದೊಂದು ಸಲ ಅನ್ಸೋದು ಈಗೆಲ್ಲ ಯಾಕೆ ಬೇಕು, ಯಾಕೆ ಮಾಡಬೇಕು? ಪಂಚಕಲ್ಯಾಣ, ಮೂರ್ತಿ ಪ್ರತಿಷ್ಠಾಪನೆ, ಆಚರಣೆಗಳು, ಸವಾಲು ಹಾಕೋದು, ಅಭಿಷೇಕ ಅಂತೆ, ಯಾಕೆ ಬೇಕು ಅಂತ ಒಂದೊಂದು ಸಲ ಅನ್ನಿಸ್ತದೆ. ಧರ್ಮಕ್ಕೆ ಯಾವಾಗಲೂ ಒಂದು ತಿರುಳು ಅನ್ನೋದಿರುತ್ತೆ. ಜೈನ ಧರ್ಮದ ತಿರುಳೇ ಬೇರೆ. ಪ್ರತಿಯೊಂದು ಧರ್ಮಕ್ಕೂ ಒಂದೊಂದು ಆಚರಣೆ ಅಂತಿರುತ್ತೆ. ಮಹತ್ವ ಇರಬೇಕಾಗಿದ್ದು ಆ ಧರ್ಮದ ತಿರುಳಿಗೆ, ಆಚರಣೆಗಲ್ಲ. ಆದರೆ ಆಚರಣೆ ಇಲ್ಲದೆ ಹೋದರೆ ಯಾವ ಧರ್ಮದ ತಿರುಳು ಉಳ್ಕೊಳ್ಳೋದಿಲ್ಲ. ಅದು ಉಳ್ಕೊಳ್ಳೋದೇ ಆಚರಣೆಯಿಂದ. ಹೆಂಗೆ ನಾವೊಂದು ಬಾಳೆಹಣ್ಣು ಕೈಗೆ ತಗೊಂಡ್ರೆ ತಿನ್ನೋದು ಹಣ್ಣು ಮಾತ್ರ, ಸಿಪ್ಪಿ ಎಸೆದು ಬಿಡ್ತೀವಿ. ಆದರೆ ಸಿಪ್ಪಿಯಿಂದ ಬಾಳೆಹಣ್ಣು ಇರೋಕ್ಕಾಗ್ತಿತ್ತ? ಯಾವತ್ತೂ ಸಾಧ್ಯ ಇಲ್ಲ. ಕಬ್ಬು ಬೆಳೀತೀರಿ ನೀವು, ನಮಗೆ ಬೇಕಾಗಿರೋದು ಕಬ್ಬಿನ ಒಳಗಿನ ಹಾಲು ಮಾತ್ರ, ಸಿಪ್ಪಿ ತಿನ್ನೋದಿಲ್ಲ. ಆದರೆ ಆ ಸಿಪ್ಪಿ ಕಾರಣಕ್ಕಾಗಿ ಒಳಗಡೆ ಹಾಲು ಉಳ್ಕೊಂಡಿತ್ತು. ಹಂಗೆ ಇಲ್ಲಿ ನಡೆಸ್ತಾ ಇರುವ ಈ ಎಲ್ಲ ಆಚರಣೆಗಳ ಕಾರಣಕ್ಕಾಗಿಯೇ ಧರ್ಮ ಅನ್ನೋದು ಉಳ್ಕೊಂಡಿದ್ದು, ಜೈನ ಧರ್ಮ ಅನ್ನೋದು ಉಳ್ಕೊಂಡಿದ್ದು. ಎಲ್ಲರೂ ನ್ಯೂಸ್ ನೋಡ್ತಾ ಇರ್ತೀರಿ. ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಿನಿಂದ ಬರೀ ಯುದ್ಧದ ಸುದ್ದಿ. ಇಸ್ರೇಲ್ನವರು, ಅಮೇರಿಕಾದವರು ಇರಾನ್ ಮೇಲೆ ದಾಳಿ ಮಾಡಿದ್ರಂತ, ಇರಾನ್ನವರು ವಾಪಸ್ ದಾಳಿ ಮಾಡಿದ್ರಂತ. ಯಾರು ಕುತ್ಕೊಂಡು ಯೋಚನೆ ಮಾಡಿದ್ದಾರೆ ನೀವು ಯುದ್ಧಕ್ಕೆ ಕಾರಣ ಏನು ಅಂತ? ಏನು ಕಾರಣಕ್ಕೆ ಯುದ್ಧ? ಏನು ಇರಾನ್ನವರು ಇಸ್ರೇಲ್ನವ್ರದ್ದು ಏನಾದ್ರು ಕಸ್ಕೊಂಡಿದ್ರಾ? ಇಸ್ರೇಲ್ನವ್ರು ಇರಾನ್ದವ್ರದ್ದು ಏನಾದ್ರು ಕಸ್ಕೊಂಡಿದ್ರಾ? ಇಬ್ಬರೂ ಸೇರಿ ಅಮೇರಿಕಕ್ಕೆ ಏನಾದ್ರು ಮಾಡಿದ್ರಾ ಅಂದರೆ ಏನೂ ಇಲ್ಲ. ನನ್ನ ದೇವರು ದೊಡ್ಡವನ, ನಿನ್ನ ದೇವರು ದೊಡ್ಡವನ ಅಂತ ನಿರ್ಧಾರ ಮಾಡೋಕ್ಕೆ ಅವ್ರು ಯುದ್ಧ ಮಾಡ್ತಿದ್ದಾರೆ. ನನ್ನ ದೇವರು ದೊಡ್ಡವನ, ನಿನ್ನ ದೇವರು ದೊಡ್ಡವನ, ಮೂಲ ಅಷ್ಟೇ ಇರೋದಾದ್ರೆ. ಹಿಂದೆ ಬರೆದಿಡಲಾಗಿರುವ ಧರ್ಮ ಗ್ರಂಥದಲ್ಲಿ ಅವರು ಕೆಟ್ಟವರು ಅಂತ ಬರೆದಿಟ್ಟಿದ್ದಾರೆ. ಅದಕ್ಕೆ ಈಗ ನಾವು ಯುದ್ಧ ಮಾಡುತ್ತಿದ್ದಾರೆ. ಈ ಯುದ್ಧಕ್ಕೂ ಪರಿಹಾರ ಏನು ಅಂತ ವಿಚಾರ ಮಾಡಿದ್ರೆ, ಒಂದು ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳಿದ್ದು ನಮ್ಮ ಮೂಲ. ಅದು ಉತ್ತಮವಾದದ್ದು ಎಲ್ಲೆಲ್ಲಿಂದ ಬರುತ್ತೋ ಬಂದು ಬಿಡಲಿ, ನಮ್ಮ ಹತ್ರ ಅದನ್ನು ನಾವು ಸ್ವೀಕರಿಸ್ತೀವಿ. ಅದು ಯಾರಿಂದಾದರೂ ಬರಲಿ. ಇವತ್ತಿನ ಈ ಯುದ್ಧ, ಕದನ, ಭಯೋತ್ಪಾದನೆ ಎಲ್ಲದಕ್ಕೂ ಒಂದು ಪರಿಹಾರ ಜೈನ ಧರ್ಮ ಅವತ್ತೇ ಕೊಟ್ಟಿತ್ತು. ಅನೇಕಾಂತವಾದ ನೀನು ಎಲ್ಲಿ ನಿಂತ್ಕೊಂಡು ನೋಡ್ತಾ ಇದೆಯೋ ನಿನ್ನ ಕಣ್ಣಿಗೆ ಏನು ಕಾಣಿಸ್ತಿದೆಯೋ ಅದು ಸತ್ಯ ಅಷ್ಟೇ. ಅನೇಕಾಂತವಾದವನ್ನು ಜಗತ್ತು ಒಪ್ಕೊಂಡು ಬಿಟ್ಟರೆ ನಾಳೆಯಿಂದ ಯುದ್ಧ ಇರೋದಿಲ್ಲ.
ಅನೇಕಾಂತವಾದವನ್ನು ಯಾವತ್ತೂ ಜಗತ್ತು ಒಪ್ಪಿಕೊಳ್ಳುತ್ತೋ ಆವತ್ತು ಈ ಜಗತ್ತಿನಲ್ಲಿ ಯುದ್ಧ ಇರೋದಿಲ್ಲ, ಭಯೋತ್ಪಾದನೆ ಇರೋದಿಲ್ಲ, ದ್ವೇಷ ಇರೋದಿಲ್ಲ, ಜಿದ್ದಿರೋದಿಲ್ಲ, ಸಿಟ್ಟಿರೋದಿಲ್ಲ. ಧಾರ್ಮಿಕ ಕಾರಣಗಳಿಗಾಗಿ ಅದು ಯಾವುದೂ ಇರೋದಿಲ್ಲ. ಜೈನ ಧರ್ಮದ ಅನೇಕಾಂತವಾದವನ್ನು ಜಗತ್ತು ಒಪ್ಪಿಕೊಂಡ ದಿನ. ಇಬ್ಬರು ಮಕ್ಕಳು ಜಗಳ ಆಡ್ತಿದ್ರಂತೆ. ನನ್ನ ತಾಯಿ ಜಗತ್ತಿನ ಶ್ರೇಷ್ಠ ತಾಯಿ ಅಂತ ಒಬ್ಬ ಮಗು ಅಂದರೆ, ಇನ್ನೊಂದು ಮಗು ಇಲ್ಲ ನನ್ನ ತಾಯಿ ಜಗತ್ತಿನ ಶ್ರೇಷ್ಠ ತಾಯಿ ಅಂತ. ಜಗಳ ಬಗೆಹರಿಸೋಣ ಬಂದು ಹೇಳಿದ್ನಂತ, ನಿನ್ನ ತಾಯಿ ನಿನಗೆ ಶ್ರೇಷ್ಠ, ಇವನ ತಾಯಿ ಇವನು ಶ್ರೇಷ್ಠ ಅಂತ. ಅನೇಕಾಂತವಾದದ ಕಥೆ ಅಷ್ಟೆ. ಅದನ್ನ ಜೈನ ಸಿದ್ಧಾಂತದಲ್ಲಿ ಬರುವ ಕಥೆ ಅದು. 5 ಜನ ಕುರುಡರು ಆನೆ ಮುಟ್ಟಿ ಆನೆ ಹೆಂಗಿದೆ ಅಂತ ನಿರ್ಧಾರ ಮಾಡ್ಬೇಕು. ಅವನು ಕಾಲು ಮುಟ್ಟಿದವನಿಗೆ ಕಂಬ ಇದೆ ಅಂದಂಗೆ ಅನ್ನಿಸ್ತು, ಬಾಲ ಮುಟ್ಟಿದವನಿಗೆ ಹಾವು ಇದ್ದಂಗಿದೆ ಅನ್ನಿಸ್ತು, ಕಿವಿ ಮುಟ್ಟಿದವನಿಗೆ ಮರ ಇದ್ದಂಗಿದೆ ಅನ್ನಿಸ್ತು. 5 ಜನರ ಪೈಕಿ ಯಾರು ಕರೆಕ್ಟ್ ಅಂದ್ರೆ ಎಲ್ಲರೂ ಕರೆಕ್ಟು. ಅವರವ್ರ ದೃಷ್ಟಿಯಲ್ಲಿ ಎಲ್ಲರೂ ಕರೆಕ್ಟ್. ಹಾಗೆ ನಿನ್ನ ಆಚರಣೆ, ನಿನ್ನ ಧರ್ಮ, ನಿನ್ನ ಪದ್ಧತಿ, ನಿನ್ನ ಹಬ್ಬ ನಿನ್ನ ಪಾಡಿಗೆ ನಿನಗೆ ಕರೆಕ್ಟು, ನನ್ನ ಆಚರಣೆ, ನನ್ನ ಹಬ್ಬ, ನನ್ನ ಪದ್ಧತಿ ನನ್ನ ಪಾಡಿಗೆ ನನಗೆ ಕರೆಕ್ಟು ಅಂತ ಜಗತ್ತು ತೀರ್ಮಾನಿಸಿದಾಗ ಯಾವ ಮತಾಂತರ ಆಗಬೇಕು, ಯಾವ ಭಯೋತ್ಪಾದನೆ ಇರಬೇಕು. ಯುದ್ಧಗಳ ಸಾಮಾನ್ಯ ಮನುಷ್ಯ ಕೂಡ ಅಂತ ನಿರ್ಧಾರ ಮಾಡಿ ಬದುಕ್ತಾ ಇರುವಂತಹ ಸಮುದಾಯ. ನಿಮ್ಮ ಬಗ್ಗೆ ನಿಮ್ಮನ್ನು ಬಡಿಯೋದು ನಿಮಗೆ ಹಿಂಸೆ ಕೊಟ್ಟಂಗೆ, ನಿಮ್ಮನ್ನು ಬಡಿಯೋದು ನಿಮಗೆ ಹಿಂಸೆ ಕೊಟ್ಟಂಗೆ, ನಿಮ್ಮ ಬಗ್ಗೆ ನನ್ನ ಮನಸ್ಸಿನೊಳಗೆ ನಾನು ಕೆಟ್ಟದಾಗಿ ಯೋಚನೆ ಮಾಡೋದು ಕೂಡ ತಪ್ಪು ಅಂತ ನಿರ್ಧರಿಸಿಕೊಂಡು ಬದುಕ್ತಾ ಇರುವ ಸಮುದಾಯ. ಅಂಥ ಸಮುದಾಯಕ್ಕೆ ಅಂದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್ ತೋರಿಸ್ತೀವಿ. ಜೈನ ದಿಗಂಬರನ್ನು ಬರ್ಕೊಂಡಿದೆ ನೋಡ್ರಿ ಇದರಲ್ಲಿ ಅಂತ. ಅಷ್ಟು ಮಾತ್ರದಿಂದ ಜೈನರಾಗೋದಕ್ಕಾಗೋದಿಲ್ಲ. ಬರ್ತ್ ಸರ್ಟಿಫಿಕೇಟಲ್ಲಿ ಜೈನ ಕೋರ್ಟ್ ಕೇಸ್ ಹಾಕಿಲ್ಲ, ಬಡದಾಡಿಲ್ಲ, ಏನೂ ಇಲ್ಲ. ಹಿರಿಯರು ಹೇಳ್ತಾರೆ ಹಿಂದಿನ ಜನ್ಮದ ಪುಣ್ಯದಿಂದ ಜೈನರಾಗಿ ಹುಟ್ಟಿದ್ದೀರಿ ಅಂತ. ಅದನ್ನೇ ನಾವೇ ಚೆಕ್ ಮಾಡೋಕ್ಕಾಗದೆ ಜೈನರಾಗಿ ಬದುಕುವುದಿದೆ. ಹುಟ್ಟೋದಕ್ಕೇನು ಮಾಡಬೇಕಾಗಿಲ್ಲ, ಬದುಕೋದಕ್ಕೆ ಭಾಳ ಧೈರ್ಯ ಬೇಕು. ಜೈನರಾಗಿ ಬದುಕುವುದಕ್ಕೆ ಭಾಳ ಧೈರ್ಯ ಬೇಕು. ಆ ಧೈರ್ಯ ನಮಗೂ ನಿಮಗೂ ಬರಲಿ ಅಂತ ಹಾರೈಸ್ತಾ ನನ್ನ ನಾಲ್ಕು ಮಾತುಗಳು.